ಇನ್ನು ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ಮಧ್ಯೆ ಗುದ್ದಾಟ ತಾರಕಕ್ಕೇರಿದೆ. ಮಲ್ಲಿಕಾರ್ಜುನ ಖರ್ಗೆ ಬಳಿಕ ಪುತ್ರ ಪ್ರಿಯಾಂಕ್ ಖರ್ಗೆ ಕೂಡ ಬ್ಯಾನ್ ಬಗ್ಗೆ ಮಾತನಾಡಿದ್ದಾರೆ. ಹುಬ್ಬಳ್ಳಿಯಲ್ಲೂ ಕೂಡ ಅಹಿಂದ ಸಂಘಟನೆ ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅಂತ ಪ್ರತಿಭಟನೆ ಮಾಡಿದೆ. ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅನ್ನೋ ಕೂಗು ಹೆಚ್ಚಾಗ್ತಾ ಇದೆ. ಆರ್ಎಸ್ಎಸ್ಗೆ ಅಂಕುಶ ಹಾಕಲು ಹೋಗಿ ಕೈ ಸುಟ್ಟುಕೊಂಡ ಬಳಿಕ ಬ್ಯಾನ್ ಅಸ್ತ್ರ. ಕೇಂದ್ರದಲ್ಲಿ ನಾವು ಬರ್ತೀವಲ್ಲ, ಬ್ಯಾನ್ ಸುಳಿವು ನೀಡಿದ ಪ್ರಿಯಾಂಕ್ ಖರ್ಗೆ. ಬ್ಯಾನ್ ಆರ್ಎಸ್ಎಸ್ ಬ್ಯಾನ್ ಆಗುತ್ತಾ? ಇಷ್ಟು ದಿನ ಆರ್ಎಸ್ಎಸ್ಗೆ ಅಂಕುಶ, ಆರ್ಎಸ್ಎಸ್ಗೆ ಕಡಿವಾಣ ಎಂಬ ವಿಚಾರ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಎಬ್ಬಿಸಿತು. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡಲು ಅನುಮತಿ ಪಡೆಯಬೇಕು ಅಂತ ಪರೋಕ್ಷವಾಗಿ ಅಂಕುಶ ಹಾಕಿದ್ದ ಸರ್ಕಾರ ಆದೇಶವನ್ನು ಹೊರಡಿಸಿತು. ಆದರೆ ಈ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿತು. ಇದಾದ ಬಳಿಕ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಎಂಬ ಕೂಗು ಎದ್ದಿದೆ. ವೈಯಕ್ತಿಕ ವಿಚಾರ है और मैं खुल के बोलूंगा लगाना चाहिए. ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸಲೇಬೇಕು ಅಂತ ಖರ್ಗೆ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಅಮಿತ್ ಶಾ ಖರ್ಗೆ ಆಸೆ ಈಡೇರಲ್ಲ ಎಂದಿದ್ರು. ಈ ಮಾತಿಗೆ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿ ಇರೋ ತನಕ ಈಡೇರಲ್ಲ, ನಾಳೆ ನಾವು ಬರ್ತೀವಲ್ಲ, ಏನೇ ಇದ್ರೂ ಕಾನೂನು ಪ್ರಕಾರ ಮಾಡಬೇಕು ಎಂದಿದ್ದಾರೆ. ಈ ಮೂಲಕ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಬಿಜೆಪಿ ಇರೋ ತನಕ ಇವತ್ತಿಲ್ಲ ನಾಳೆ ನಾವು ಬರ್ತೀವಲ್ಲ. ಈಗ ನಾನು ಹೇಳ್ದಂಗೆ ವಿ ಹ್ಯಾವ್ ಟು ಡೂ ಆಸ್ ಪರ್ ಲಾ ಅಲ್ಲ. ಇವರೆಲ್ಲ ಬಿಜೆಪಿ, ನಾನು ಅವತ್ತೇ ಹೇಳಿದ್ದೇನಲ್ರಿ, ಬಿಜೆಪಿಯವರು ಆರ್ಎಸ್ಎಸ್ಸಿನ ಗುಲಾಮರು. ಆರ್ಎಸ್ಎಸ್ ಬ್ಯಾನ್ಗೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಅರೆಬೆತ್ತಲೆ ಪ್ರತಿಭಟನೆ. ಹೊತ್ತಿಕೊಂಡಿರುವ ಆರ್ಎಸ್ಎಸ್ ಬ್ಯಾನ್ ಕಿಡಿ ರಾಜ್ಯಾದ್ಯಂತ ನಿಧಾನವಾಗಿ ವ್ಯಾಪಿಸುತ್ತಿದೆ. ಹುಬ್ಬಳ್ಳಿಯಲ್ಲಿಂದು ಅಹಿಂದ ಸಂಘಟನೆಯ ಹೋರಾಟಗಾರರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ರು. ಆರ್ಎಸ್ಎಸ್ ಮನುಸ್ಮೃತಿ ಬೇಡ ಅನ್ನೋ ಬ್ಯಾನರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಅರೆಬೆತ್ತಲೆಯಾಗಿ ಅಂಬೇಡ್ಕರ್ ವೃತ್ತದಿಂದ ಚೆನ್ನಮ್ಮ ವೃತ್ತಕ್ಕೆ ಹೋಗುತ್ತಿದ್ದ 40ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ದೊಡ್ಡ ಹೈಡ್ರಾಮವೇ ನಡೆಯಿತು. ಸರ್ಕಾರ ಆರ್ಎಸ್ಎಸ್ನ ಆಳು ಮಕ್ಕಳಲ್ಲ, ಪಥಸಂಚಲನ ಯಾಕೆ ಬೇಕೆಂದ ಪ್ರಿಯಾಂಕ್. ಇನ್ನು ಪಥಸಂಚಲನದ ಬಗ್ಗೆಯೂ ವಾಗ್ದಾಳಿ ನಡೆಸಿದ ಪ್ರಿಯಾಂಕ್ ಖರ್ಗೆ, ನೀವು ಕೇಳಿದ ತಕ್ಷಣ ಭದ್ರತೆ ಒದಗಿಸಲು ಸರ್ಕಾರ ಆರ್ಎಸ್ಎಸ್ನ ಆಳು ಮಕ್ಕಳಲ್ಲ, ಯಾಕೆ ಪಥಸಂಚಲನ ಮಾಡಬೇಕು ಅಂತ ಪ್ರಶ್ನಿಸಿರುವ ಪ್ರಿಯಾಂಕ್, ದೊಣ್ಣೆ ಹಿಡಿದು ಓಡಾಡಿದ್ರೆ ಯುವಕರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆರೋಪಿಸಿದ್ದಾರೆ. ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದ್ರೆ ಸರ್ಕಾರದ ಅನುಮತಿಯನ್ನ ಕೇಳಿ ಮಾಹಿತಿ ಕೊಡೋದನ್ನ ನಿಲ್ಲಿಸಬೇಕು. ನಾವು ಇವರು ಆಳ್ಮಕ್ಳಲ್ಲ, ಸರ್ಕಾರದವರು ಆರ್ಎಸ್ಎಸ್ಸಿನ ಆಳ್ಮಕ್ಳು ಅಲ್ಲ. ಇವರು ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಬಂದೋಬಸ್ತ್ ಮಾಡೋದು, ನಾವು ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಅವರ ಮುಂದೆ ನಿಂತ್ಕೊಳೋದು. ಏನಕ್ಕೆ ನಿಂತ್ಕೋಬೇಕು, ಏನಕ್ಕೆ ಮಾಡಬೇಕು? ಫಸ್ಟ್ ಆಫ್ ಆಲ್ ಪಥಸಂಚಲನ ಏನಕ್ಕೆ ಮಾಡಬೇಕು? ಇವ್ರೆ ಏನಕ್ಕೆ ಮಾಡಬೇಕು? ಅವ್ರು ಹೇಳ್ತಾ ಇರೋದು ನಾವು 50 ವರ್ಷದಿಂದ ಮಾಡ್ಕೊಂಡು ಬಂದೀವಿ, 60 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆ ಓಡಿಸ್ಬೇಕಂತ ಏನಿದೆ? ಈಗ ಅವರು ದೊಣ್ಣೆ ಇಟ್ಕೊಂಡು ಓಡಾಡೋದ್ರಿಂದ ಜನರಿಗೆ ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ, ಯುವಕರ ಮೇಲೆ ಬೀಳುತ್ತೆ. ಏನಕ್ಕೆ ಮಾಡಬೇಕು? ಈಗ ಪಥಸಂಚಲನ ನನ್ನ ಪ್ರಕಾರ ಮಾಡೋದು ಬರೀ ಮಿಲಿಟರಿದವರು, ಪ್ಯಾರಾಮಿಲಿಟರಿದವರು, ಪೊಲೀಸವರು. ಇವ್ರಿಗೆ ಏನಕ್ಕೆ ಮಾಡೋಕ್ಕೆ ಅಷ್ಟು ಆಸಕ್ತಿ ಇದೆ? ಆರ್ಎಸ್ಎಸ್ ಸಂಘಟನೆ ಇಲ್ಲ ಅಂದ್ರೆ ಬಿಜೆಪಿ ಜೀರೋ ಎಂದ ಡಿಕೆ. ಇದೇ ವೇಳೆ ಬೆಂಗಳೂರಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ, ಆರ್ಎಸ್ಎಸ್ ಇಲ್ಲ ಅಂದ್ರೆ ಬಿಜೆಪಿಯವರು ಜೀರೋ ಅಂತ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಸಂಘಟನೆ ಇಲ್ಲ ಅಂತಂದ್ರೆ ಅವ್ರ ಪಾರ್ಟಿ ಜೀರೋ. ಇವತ್ತೇನಾರು ಅವ್ರ ಪಾರ್ಟಿ ಬದುಕಿದೆ ಅಂದ್ರೆ ಆರ್ಎಸ್ಎಸ್ ಇಂದ. ಅವ್ರು ಬೇರೆ ಏನೇನು ಅವ್ರ ಹತ್ರ ಏನು ಅಸ್ತ್ರ ಏನಿಲ್ಲ. ಅಲ್ಲೂ ಎಲ್ಲ ಒಂದು 20% ಬಿಟ್ಟರೆ ಮಿಕ್ಕಿದವರೆಲ್ಲ ಪೊಲ್ಯೂಟ್ ಆಗೋಗ್ಬಿಟ್ಟಿರೋರೆ. ದಳದಿಂದ ಹೋಗಿರೋರು, ಕಾಂಗ್ರೆಸ್ ಇಂದ ಹೋಗಿರೋರು, ಬೇರೆ ಬೇರೆ ಪಾರ್ಟಿಯಿಂದ ಹೋಗಿರೋರು ಅಲ್ಲೂ ಇರೋದು. ಇತ್ತ ಯಾದಗಿರಿ ಜಿಲ್ಲೆ ಕೆಂಬಾವಿಯಲ್ಲಿ ನವೆಂಬರ್ 4ರಂದು ಪಥಸಂಚಲನ ನಡೆಸಲು ಆರ್ಎಸ್ಎಸ್ ಮತ್ತು ಡಿಎಸ್ಎಸ್ ಸಂಘಟನೆಗಳು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿವೆ. ಆರ್ಎಸ್ಎಸ್ ಗಣವೇಶದ ಭಾಗವಾದ ದಂಡಕ್ಕೆ ಡಿಎಸ್ಎಸ್ ತಕರಾರು ತೆಗೆದಿದ್ದು ದೊಣ್ಣೆ ಹಿಡಿದು ಪಥಸಂಚಲನಕ್ಕೆ ಅವಕಾಶ ಕೊಡಬಾರದು ಅಂತ ಆಗ್ರಹಿಸಿದೆ. ಹೀಗಾಗಿ ತಾಲೂಕು ಆಡಳಿತದ ಸಭೆ ವಿಫಲವಾದ ಬಗ್ಗೆ ಜಿಲ್ಲಾಡಳಿತಕ್ಕೆ ವರದಿ ನೀಡಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9.